ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆ ಒಳಗೆ ಹಸಿ ಕಡ್ಲೆಬೇಳೆ ಹಿಟ್ಟಿನ ಮಸಾಲೆ ದೋಸೆ ಮಾಡೀನಿ. ನೋಡೋಣ ಬರ್ರಿ. 1 ಗ್ಲಾಸ್ ಹಸಿ ಕಡ್ಲೆಬೇಳೆ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಅರ್ಧ ಲಿಂಬೆ ಹಣ್ಣಿನ ರಸ ಹಿಂಡೀನಿ. ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೀನಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ ನಂತರ ನೀವು ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿಮ್ಮ ಪರಿಚಯದವ್ರಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಜಾಸ್ತಿ ನೀರು ಒಮ್ಮೆ ಹಾಕೋದು ಬೇಡ. ಸ್ವಲ್ಪ ಹಾಕಿ ಕಲಿಸ್ಕೊಂಡ ನಂತರ ಇದು ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ನೀರನ್ನು ಆಗಬಾರ್ದು, ಮೀಡಿಯಮ್ ಆಗಬೇಕು ರೀ. ದೋಸೆ ಹಿಟ್ಟಿನ ಹದಕ್ಕಾದ್ರೆ ಸಾಕು. ಇಷ್ಟ ಆದ್ರೆ ಸಾಕು ನೋಡಿರಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ 1 ಟೊಮೆಟೊ, 1 ಈರುಳ್ಳಿ, 1 ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿನ ತೊಳೆದು ಹೆಚ್ಚಿಟ್ಕೊಂಡೇನಿ ರೀ. ಮೀಡಿಯಮ್ ಉರಿ ಒಳಗೆ ಹಂಚು ಕಾಯಕ್ಕೆ ಇಟ್ಟಿದ್ದೆ. ಹಂಚು ಕಾದೈತಿ. 1 ಹನಿ ಎಣ್ಣೆ ಹಾಕ್ಕೊಂಡೀನಿ. ಅದನ್ನು ಹಂಚಿನ ತುಂಬ ಸ್ಪ್ರೆಡ್ ಮಾಡ್ಕೊಂಡೀನಿ. ಒಂದು ಚಮಚ ಹಿಟ್ಟು ತೊಗೊಂಡು ದೋಸೆ ಹಾಕೀನಿ. ಅದ್ರ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಉದುರಿಸ್ಕೊರಿ. ಸ್ವಲ್ಪ ಈರುಳ್ಳಿ ಹಾಕಿರಿ. ಸ್ವಲ್ಪ ಟೊಮೆಟೊ ಹಾಕಿರಿ. ಸ್ವಲ್ಪ ಅಮೇರಿಕನ್ ಕಾರ್ನ್ ಇದ್ದು ನನ್ನ ಹತ್ರ ಕುದಿಸಿಟ್ಕೊಂಡಿದ್ದು ಅವನು ಹಾಕೀನಿ. ಸ್ವಲ್ಪ ಕೊತ್ತಂಬರಿ ಹಾಕಿರಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು. ನನಗೆ ಕಡಿಮೆ ಬೇಕು, ಅದಕ್ಕೆ ಸ್ವಲ್ಪ ಹಾಕೀನಿ ನಾನು. ನೀವು ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಈ ರೀತಿ ಪ್ರೆಸ್ ಮಾಡಿರಿ, ಅಂದ್ರೆ ಜಾಸ್ತಿ ಉದುರಂಗಿಲ್ಲ. ಒಂದು ಬದಿಗೆ ಬೆಂದೈತಿ, ಇನ್ನೊಂದು ಬದಿಗೆ ಹೊಳ್ಳಿಸಿ ಹಾಕಿ ಬೇಯಿಸ್ಕೊಂಡ ನಂತರ ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವಿಡಿಯೋ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಈಗ ಬೆಂದೈತಿ, ಇದನ್ನು ತೆಗಿ ನಂತರ ಇನ್ನೊಂದು ಹಾಕಿ ತೋರಿಸ್ತೀನಿ ರೀ. ಎಣ್ಣೆ ಹಾಕಿ ಹಂಚಿಗೆ ಸ್ಪ್ರೆಡ್ ಮಾಡ್ಕೊಂಡ್ರಿ. ಒಂದು ಚಮಚ ಹಿಟ್ಟು ತೊಗೊಂಡು ದೋಸೆ ಹಾಕೊಂಡ್ರಿ. ಮೇಲೆ ಕ್ಯಾಪ್ಸಿಕಮ್ ಹಾಕೊಂಡ್ರಿ. ಈರುಳ್ಳಿ ಹಾಕೊಂಡ್ರಿ. ಟೊಮೆಟೊ ಹಾಕೋನು. ಕಾರ್ನ್ ಹಾಕೋನು. ಕೊತ್ತಂಬರಿ ಹಾಕೋನು. ಪ್ರೆಸ್ ಮಾಡನ್ರಿ. ಇವು 2 ಖಾರ ಇರಲಾರ್ದಂಗೆ ಮಾಡಿ ತೋರಿಸೀನಿ. ದೊಡ್ಡವ್ರಿಗೆ ಸೆಜ್ವಾನ್ ಚಟ್ನಿ ಹಚ್ಚಿ ಅದ್ರ ಮೇಲೆ ಇದೆಲ್ಲ ಹಾಕಿ ಮಾಡ್ಬೋದು, ಅದು ರುಚಿ ಹಾಕವ್ರಿ. ಇನ್ನೊಂದು ಅದೇ ರೀತಿ ಹಾಕಿ ತೋರಿಸ್ತೀನಿ. ಈಗ ಒಂದು ಬದಿಗೆ ಬಂದೈತೆ ನೋಡಿರಿ, ಅದನ್ನು ತಿರುಗಿಸಿ ಹಾಕ್ಸೋಣ. ಇನ್ನೊಂದು ಬದಿಗೂ ಬೇಯಿಸ್ಕೊಳ್ಳೋಣಂತ ಚೆಂದಂಗೆ. ಇನ್ನೊಂದು ಸೆಜ್ವಾನ್ ಚಟ್ನಿ ಹಚ್ಚಿ ಮಾಡಿ ತೋರಿಸ್ತೀನಿ ನೋಡಿರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವಿಡಿಯೋ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಈ ರೀತಿ ಚಟ್ನಿನ ತುಂಬ ಹರಡ್ಕೋರಿ. ಖಾರ ಕಡಿಮೆ ತಿಂದರೆ ಸ್ವಲ್ಪ ಹಾಕೋರಿ. ಖಾರ ಜಾಸ್ತಿ ತಿಂತಿದ್ರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡು ಹರಡ್ಕೋಬೋದು ರೀ. ಕ್ಯಾಪ್ಸಿಕಮ್ ಹಾಕಿರಿ, ಈರುಳ್ಳಿ ಹಾಕಿರಿ, ಟೊಮೆಟೊ ಹಾಕಿರಿ, ಕಾರ್ನ್ ಹಾಕಿರಿ, ಕೊತ್ತಂಬರಿ ಹಾಕಿರಿ. ಈ ರೀತಿ ಪ್ರೆಸ್ ಮಾಡಿರಿ. ಒಂದು ಬದಿಗೆ ಬಂದೈತಿ, ಇನ್ನೊಂದು ಬದಿಗೂ ಬೇಯಿಸ್ಕೊಂಡು ನಂತರ ನಾನು 3 ದೋಸೆ ಹಾಕಿ ತೋರಿಸಿ ನೋಡಿರಿ. ಇದನ್ನು ಚಟ್ನಿ ಜೊತೆ, ಸಾಸ್ ಜೊತೆ, ತುಪ್ಪದ ಜೊತೆ, ಅದ್ರ ಜೊತೆ ಬೇಕಾದ್ರೂ ತಿನ್ಬೋದು. ರುಚಿಯಾಗಿರ್ತಾವೆ, ಹೆಲ್ದಿ ಆಗಿರ್ತಾವೆ. ಈ ರೀತಿ ದೋಸೆನ ನೀವು ಒಂದು ಸಲ ಮಾಡಿಕೊಡ್ರಿ.
ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ. ಈ ರೀತಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ, ಒಳಗೂ ಹೆಂಗೆ ಬಂದಾವ ಅನ್ನೋದು ನಿಮಗೆ ಅರ್ಥ ಆಕೈತಿ.